ಒಂದು ಕಡೆ ಹೋಗಿದ್ದೀವಂದರೆ ಎಲ್ಲರನ್ನೂ ಮಾತಾಡಿಸ್ಲೇಬೇಕು. ಸೊ ಮಮ್ಮಿ ಮಾತಾಡಿಸ್ತಿದ್ರು, ನಾನೇನಾದರೂ ಶಾಪಿಂಗ್ ಮಾಡೋಣ ಅಂದ್ಕೊಂಡು ಹೋದೆ. ನನಗೆ ಯಾವುದೂ ಸಿಕ್ಕಿಲ್ಲ ಹೊಸದಾಗಿರೋದು. ಸೊ ಅಲ್ಲಿಂದ ನಾವು ಮದುವೆ ಮನೆಗೆ ಹೋದ್ವಿ. ಮಧ್ಯಾಹ್ನ ಆಗಿರೋದ್ರಿಂದ ಅಲ್ಲೇ ಊಟ ಮಾಡಿಬಿಟ್ಟು ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು, ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ನೆಕ್ಸ್ಟ್ ನಾವು ಇನ್ನೊಂದು ಕಡೆ ಟ್ರಾವೆಲ್ ಮಾಡೋದಿತ್ತು, ಅದಕ್ಕೆ ಅಲ್ಲಿ ಹೋಗಿ ನೈಟ್ ಅಲ್ಲೇ ಸ್ಟೇ ಮಾಡಿದ್ವಿ. ಮಾರ್ನಿಂಗ್ ಎದ್ದು ನೋಡಿದ್ರೆ ಫುಲ್ಲು ಗ್ರೀನರಿ. ಈ ಥರ ಎಕ್ಸ್ಪೀರಿಯನ್ಸು ನಮ್ಮ ಬ್ಯಾಂಗ್ಳೂರಲ್ಲಿ ಸಿಗಲ್ಲ, ಸ್ಪೆಷಲಿ ನಾನಿರೋ ಕಡೆ ಅಂತೂ ಇಲ್ಲವೇ ಇಲ್ಲ. ಆ್ಯಂಡ್ ಅಲ್ಲಿ ಒಂದು ಪುಟ್ಟ ಮಗು ಇತ್ತು. ರೆಡಿ ಆಗಿಬಿಟ್ಟು ಆ ಮಗು ಜೊತೆ ಆಟಾಡಿಕೊಂಡು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಗಡೆ ಒಂದು ವಾಕಿಂಗ್ ಮಾಡೋಣ ಅಂದ್ಕೊಂಡ್ರೆ ಆಂಟಿ ನೆಲ್ಲಿಕಾಯಿ ಕಿತ್ತಾಕ್ತಿದ್ರು. ಈ ಥರ ನ್ಯಾಚುರಲಿ ಫ್ರೆಶ್ ಆಗಿರೋದು ಯಾವುದೇ ಹಣ್ಣು ತರಕಾರಿ ಆದರೂ ಬಿಡೋದಿಲ್ಲ, ಅಂಥದ್ರಲ್ಲಿ ನೆಲ್ಲಿಕಾಯಿ ಬಿಡ್ತೀನ. ಸೊ ನೆಲ್ಲಿಕಾಯಿನ ತಿಂದ್ಬಿಟ್ಟು ಹೊರಡೋ ಅಷ್ಟರಲ್ಲಿ ಮಗು ಮಲ್ಕೊಂಡ್ಬಿಟ್ಟಿತ್ತು. ಆ ಮಗುನ ಆಡಿಸ್ಬಿಟ್ಟು ಅಲ್ಲಿಂದ ನಾವು ರಿಸೆಪ್ಷನ್ಗೆ ಬಂದಿದ್ವಿ. ಸೊ ಸಂಜೆ ಆಗಿರೋದ್ರಿಂದ ನಮಗೆ ಬೋಂಡ ಆ್ಯಂಡ್ ಚಟ್ನಿನ ಸ್ನ್ಯಾಕ್ ಆಗಿ ಕೊಟ್ಟಿದ್ರು. ಆ್ಯಂಡ್ ಇನ್ನೂ ರಿಸೆಪ್ಷನ್ಗೆ ಡೆಕೋರೇಷನ್ ಆಗ್ತಾಯಿತ್ತು. ಸೊ ನಾವು ರೆಡಿ ಆದ್ವಿ, ಅಷ್ಟರೊಳಗಡೆ ರಿಸೆಪ್ಷನ್ನು ಸ್ಟಾರ್ಟ್ ಆಯಿತು. ಅಲ್ಲಿಂದ ಒಂದಷ್ಟು ಚೌಟ್ರಿಗಳನ್ನ ನೋಡ್ಕೊಂಡು ನಮಗೆ ಯಾವ ರೂಮ್ ಬೇಕೋ ಅದು ಚೆನ್ನಾಗಿದೆಯೋ ಇಲ್ವೋ ನೋಡಿಕೊಂಡು ಅಲ್ಲಿ ಒಂದು ಬುಕ್ ಮಾಡಿಕೊಂಡು ಊಟ ಮಾಡಿಬಿಟ್ಟು ಹೋಗಿ ನಿದ್ದೆ ಮಾಡಿದ್ವಿ.